ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ 2 ನಡೀತಾ ಇದೆ SLC ಮಕ್ಕಳಿಗೆ. ನಾಳೆ ನಿಮಗೆ ಇಂಗ್ಲೀಷ್ ಇದೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮ್ದು ಔಟ್ ಆಫ್ ಔಟ್ ತೊಗೊಂಡಿರ್ತಕ್ಕಂಥ 2 ಆನ್ಸರ್ ಬುಕ್ಲೆಟ್ಗಳನ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಾನು ಇದರಲ್ಲಿ ಈ ವರ್ಷ ಕೊಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ಕ್ವಶನ್ಸ್ನ ಕೂಡ ಅನಲೈಸ್ ಮಾಡಿ ಹೇಳ್ತಾ ಇದ್ದೀನಿ, ಸೊ ದಟ್ ನಿಮಗೆ ನಾಳೆಗೆ ರಿವಿಷನ್ ಆಗೋ ಥರ ಆಗುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಫಸ್ಟ್ ಮೇನ್ ನೋಡೋದಾದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಕ್ವಶನ್ ಟ್ಯಾಗ್, ಇನ್ಫಿನಿಟಿವ್, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮತ್ತು ಇಫ್ ಕ್ಲಾಸ್ ಬರ್ತಾ ಇರುತ್ತೆ. ಈ ವರ್ಷವೂ ಸೇಮ್ ಇದೆ, ಏನೂ ಚೇಂಜ್ ಇಲ್ಲ. ಸೆಕೆಂಡ್ ಮೇನಲ್ಲಿ ನಿಮಗೆ ಸಿಲೆಬಲ್ಸ್ ಇದೆ. ಆ್ಯಂಡ್ ಸಿಲೆಬಲ್ಸ್ ಆದಮೇಲೆ ಇಲ್ಲಿ ಕೊಲಕೇಟಿವ್ ಕೊಟ್ಟಿದ್ದಾರೆ. ಈ ಸಲ ಕೊಲಕೇಟಿವ್ ಇಲ್ಲ, ನೀವು ನೋಡ್ಕೋಬೇಡಿ. ಅದ್ರ ಬದಲು ಇಫ್, ಸೋ ಮತ್ತು ದಟ್ಟನ್ನು ಕೊಟ್ಟಿದ್ದಾರೆ. ಸೊ ವೆರಿ ಹತ್ರ ಸೋ ಸಬ್ಸ್ಟಿಟ್ಯೂಟ್ ಮಾಡಿ, ಫುಲ್ ಸ್ಟಾಪ್ ಹತ್ರ ಮಧ್ಯದಲ್ಲಿ ಒಂದು ಫುಲ್ ಸ್ಟಾಪ್ ಇರುತ್ತೆ, ಅದರಲ್ಲಿ ನೀವು ದಟ್ ಸಬ್ಸ್ಟಿಟ್ಯೂಟ್ ಮಾಡಿ ಪೂರ್ತಿ ಕಂಪ್ಲೀಟಾಗಿ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಿ ಬರೀಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಆರ್ಟಿಕಲ್ ಎ ಆ್ಯಂಡ್ ದ ಇರುತ್ತೆ. ಎ ಅಂತ ಅಂದರೆ ಕಾನ್ಸೋನೆಂಟ್ ಸೌಂಡ್ ಮುಂದೆ ಬರೆಯೋದು, ಆ್ಯಂಡ್ ಅಂತ ಅಂದರೆ ಓವೆಲ್ ಸೌಂಡ್ ಮುಂದೆ ಬರೆಯೋದು, ದ ಅಂತ ಅಂದರೆ ಡೆಫಿನೆಟ್ ಆರ್ಟಿಕಲ್, ಡೆಫಿನೆಟಾಗಿ ಗೊತ್ತಿರ್ತಕ್ಕಂಥದ್ರಲ್ಲಿ, ಹಾಗೆ ಸೂಪರ್ಲೇಟಿವ್ ಡಿಗ್ರಿಗಳ ಮುಂದೆ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ. ಅಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಜಾಸ್ತಿ ಕೊಡ್ತಾ ಇರ್ತಾರೆ, ರೆಫರ್ ಮಾಡ್ಕೊಳ್ಳಿ. ನೌನ್ ಅಥವಾ ಪ್ರನೌನ್ನ ಡಿಸ್ಕ್ರೈಬ್ ಮಾಡ್ತಾಯಿದ್ರೆ ಅಡ್ಜೆಕ್ಟಿವ್, ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾಯಿದ್ರೆ ಅಡ್ವರ್ಬ್. ನೆಕ್ಸ್ಟು ನಿಮಗೆ ಕಂಜಂಕ್ಷನ್ಸ್ ಇರುತ್ತೆ. ಕಂಜಂಕ್ಷನ್ಸ್ನ ಯೋಚನೆ ಮಾಡಿ ಫಿಲ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಪ್ರಿಪೋಸಿಷನ್ಸ್ನು ಕೂಡ ಚೆನ್ನಾಗಿ ಸೆಂಟೆನ್ಸ್ ರೀಡ್ ಮಾಡಿಕೊಂಡು ಸೂಟೇಬಲ್ ಪ್ರಿಪೋಸಿಷನ್ ಫಿಲ್ ಮಾಡಿ. ಅದಾದ ನಂತರ ನಿಮಗೆ B+ ವರ್ಬ್ ಇರುತ್ತೆ. B+ ವರ್ಬಲ್ಲಿ ಸೆಂಟೆನ್ಸ್ ಯಾವ ಟೆನ್ಸಲ್ಲಿದೆ ನೋಡ್ಕೋಬೇಕು, ಫಿಲ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ರಿಪೋರ್ಟೆಡ್, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇರುತ್ತೆ. ದೆನ್ ನೌನ್ ಅಥವಾ ವರ್ಬ್ಗೆ ಕನ್ವರ್ಟ್ ಮಾಡಿ ಸೆಂಟೆನ್ಸ್ ಮಾಡಿ ಅಂತ ಕೊಟ್ಟಿರ್ತಾರೆ. ಒಂದು ವರ್ಡ್ ಕೊಟ್ಬಿಟ್ಟು ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಇರುತ್ತೆ. ಆ್ಯಂಡ್ ಕರೆಕ್ಟ್ ಟೆನ್ಸ್ ಫಾರ್ಮ್ದು ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ಇರುತ್ತೆ. ಲಾಸ್ಟ್ 16th ಒಂದು ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಇರುತ್ತೆ. ನೋಡಿ, ಈ ರೀತಿ ನೀವು 1 ಮಾರ್ಕ್ ಕ್ವಶನ್ಸ್ಗೆ ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಥರ್ಡ್ ಮೇನ್ ನಿಮಗೆ ಎಡಿಟಿಂಗ್ ಪ್ಯಾರಾಗ್ರಾಫ್ ಇರುತ್ತೆ. ಯಾವ ಮಿಸ್ಟೇಕ್ಸ್ ಅಂತ ಅವರೇ ಕೊಟ್ಟಿರ್ತಾರೆ, ಆ ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ, ಅಂಬೇಡ್ಕರ್ ಲೆಸನ್ನಿಂದ ಇರುತ್ತೆ, ರಿಯೋ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋಯಿಂದ ಇರುತ್ತೆ. ನೆಕ್ಸ್ಟ್ ನಿಮಗೆ ಐ ಆಮ್ ದಿ ಲ್ಯಾಂಡಿಂದ ಇರುತ್ತೆ. ನೆಕ್ಸ್ಟು ದ ಕಾನ್ಸರ್ಟ್ ಲೆಸನಿಂದ ಇರುತ್ತೆ. ಸೈನ್ಸ್ ಫಾರ್ ಹೋಪ್ ಆ್ಯಂಡ್ ಸರ್ವೈವಲಿಂದ ಇರುತ್ತೆ. ನೆಕ್ಸ್ಟು ನಿಮಗೆ ನಾರಾಯಣಪುರ ಇನ್ಸಿಡೆಂಟ್ ಅಥವಾ ಆನ್ ದಿ ಟಾಪ್ ಆಫ್ ದಿ ವರ್ಡ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಲಾಸ್ಟ್ ಒನ್ ಯಾವುದದು, ಗ್ರೇಟ್ ಮಾರ್ಟೈರ್ ಎವರ್ ಚೆರಿಸ್ಡ್ ಅಥವಾ ಬರ್ಡ್ ಆಫ್ ಹ್ಯಾಪಿನೆಸ್ ಇರುತ್ತೆ. ಇದಿಷ್ಟೇ ನಿಮಗೆ 2 ಮಾರ್ಕ್ ಕ್ವಶನ್ಸ್ ಬರೋದು. ಅದರಲ್ಲಿ ನೀವು ಲಾಸ್ಟ್ ಸಪ್ಲಿಮೆಂಟರಿ ರೀಡಿಂಗಲ್ಲಿ ಆಪ್ಷನ್ಸ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ ನೋಡೋದಾದರೆ, ಒಂದು ಎ ಹೀರೋಯಿಂದ ಇರುತ್ತೆ, ಇದನ್ನ ಒಂದು ಜಾಸ್ ಪ್ಲೇಯರ್ ಇರುತ್ತೆ. ಜಾಸ್ ಪ್ಲೇಯರ್ ಸಮ್ಮರಿ ಪ್ರಿಪೇರ್ ಆದರೆ 3 ಮಾರ್ಕ್ ಕ್ವಶನ್ದು ಬರಿಬೋದು. ಆ್ಯಂಡ್ ಫಸ್ಟ್ ಕ್ವಶನ್ನು ಹೀರೋಯಿಂದ ಇರುತ್ತೆ, ಸೆಕೆಂಡ್ ಕ್ವಶನ್ನು ಜಾಸ್ ಪ್ಲೇಯರಿಂದ ಇರುತ್ತೆ. ನೆಕ್ಸ್ಟು ನಿಮಗೆ ಎಕ್ಸ್ಟ್ರಾಕ್ಟ್ಸೇ ಕನ್ಫ್ಯೂಷನ್. ಫಸ್ಟ್ ಎಕ್ಸ್ಟ್ರಾಕ್ಟ್ ನಿಮಗೆ ಗರ್ಲ್ ಬೈ ದಿ ಟ್ರ್ಯಾಕಿಂದ ಇರುತ್ತೆ. ಸೆಕೆಂಡ್ ಎಕ್ಸ್ಟ್ರಾಕ್ಟ್ ಡಿಸ್ಕವರಿಯಿಂದ ಇರುತ್ತೆ. ಥರ್ಡ್ ಎಕ್ಸ್ಟ್ರಾಕ್ಟ್ ಕಲರ್ಸ್ ಆಫ್ ಸೈಲೆನ್ಸಿಂದ ಇರುತ್ತೆ. ಫೋರ್ತ್ ಎಕ್ಸ್ಟ್ರಾಕ್ಟ್ ನಿಮಗೆ ಆಫ್ಟರ್ ಔಟರ್ ಸ್ಪೇಸಿಂದ ಇರುತ್ತೆ. ಗೊತ್ತಾಗ್ತಿದ್ದ ಅಲ್ವಾ ಮಕ್ಕಳೇ? ಸೊ ನೋಡಿ, ಇದೇ ಕೊಡೋದು, ಇದನ್ನೇ ನೀವು ರೆಫರ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಮೋಸ್ಟ್ ರಿಪೀಟೆಡೇ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್ ಇರುತ್ತೆ. ಯಾವ ರೀತಿ ಬರೆದಿದ್ದಾರೆ ನೋಡಿ, ಪ್ರೊಫೈಲ್ ರೈಟಿಂಗು ಸಿಂಪಲ್ಲಾಗಿ. ಸೊ ಎಲ್ಲೆಲ್ಲಿ ಯಾವ್ಯಾವ ಪ್ರಿಪೋಸಿಷನ್ನು, ಹೆಲ್ಪಿಂಗ್ ವರ್ಬು ಎಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಬರೆದಿದ್ದಾರೆ ಅಂತ ನೀವು ಇಲ್ಲಿ ರೆಫರ್ ಮಾಡ್ಕೋಬೋದು. ಅದಾದ ನಂತರ ನಿಮಗೆ ಸ್ಟೋರಿ ಡೆವಲಪ್ಮೆಂಟ್ ಇರುತ್ತೆ. ನೋಡಿ, ಇವರು ಕೂಡ ಸಿಂಪಲ್ಲಾಗಿ ಸ್ಟೋರಿನ ಡೆವಲಪ್ ಮಾಡಿದ್ದಾರೆ. ಸ್ಟೋರಿಗೆ ಒಂದು ಹೆಡ್ಡಿಂಗ್ ಕೊಡಿ ಆ್ಯಂಡ್ ಮಾರಲ್ ಕೂಡ ಬರಿಬೇಕಾಗತ್ತೆ. ಈಸಿ ಮಾರಲ್ಸ್ನ ಒಂದಷ್ಟು ನೀವು ನೋಡ್ಕೋಬೋದು. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಡೂ ಗುಡ್ ರಿಸೀವ್ ಗುಡ್, ಈ ಥರದಷ್ಟು ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್, ಈ ಥರದೊಂದಷ್ಟು ಮಾರಲ್ಸ್ಗಳು ನೀವು ನೋಡಿಕೊಂಡ್ರೆ ಅದಕ್ಕೆ ಸೂಟೇಬಲ್ ಆದಂಥ ಮಾರಲ್ನ ನೀವು ಬರಿಬೋದಾಗತ್ತೆ. ನೆಕ್ಸ್ಟ್ ಪಿಕ್ಚರ್ ರೈಟಿಂಗ್ ಇರುತ್ತೆ. ಪಿಕ್ಚರ್ ರೈಟಿಂಗ್ ನೋಡಿ,
ದ ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್ಸ್ ಅಂತ ಬರೆದಿದ್ದಾರೆ. ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಈ ರೀತಿ ನೀವು ನಿಮಗೆ ಹೆಂಗೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ ಪಿಕ್ಚರ್ನ ನೋಡಿಕೊಂಡು. ಆ್ಯಂಡ್ ಅಲ್ಲಿ ಗ್ರಾಮರ್ ಮಿಸ್ಟೇಕ್ ಇರಬಾರ್ದು, ಸೆಂಟೆನ್ಸ್ ಈಸಿಯಾಗಿ ಫ್ರೇಮ್ ಮಾಡಬೇಕು. ಮೇಯ್ನ್ ಅನ್ಸೋದನ್ನು ಅವರು ಅಂಡರ್ಲೈನ್ ಮಾಡಿದ್ದಾರೆ, ನೀವು ನೋಡ್ಬೋದು. ನೆಕ್ಸ್ಟ್ ಪೊಯಮ್ ಇರುತ್ತೆ. ಯೂಶಲಿ ಕ್ವಾಲಿಟಿ ಆಫ್ ಮರ್ಸಿ ಕಲ್ತಿರ್ತೀರ, ಕ್ವಾಲಿಟಿ ಆಫ್ ಮರ್ಸಿನ ನೀವು ಬರಿಬೋದು. ಅಲ್ಲಿ ಪೊಯೆಟ್ ನೇಮ್ಗೆ ಆ್ಯಂಡ್ ಪೊಯಮ್ ನೇಮ್ಗೆ ಮಾರ್ಕ್ಸ್ ಏನಿಲ್ಲ. ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅಂದರೆ ಅದನ್ನು ಬರಿಬೇಡಿ. ನೀವು ಸ್ಪೆಲ್ಲಿಂಗ್ ಗೊತ್ತಿರೋರು ಬರಿಬೋದು. ಪೊಯಮ್ ಆದಮೇಲೆ ನಿಮಗೆ 4 ಪ್ಯಾಸೇಜ್ ರೈಟಿಂಗ್ ಇರುತ್ತೆ. ಪ್ಯಾಸೇಜ್ನ ನೀವು ಚೆನ್ನಾಗಿ ಅಲ್ಲಿರೋದನ್ನು ರೀಡ್ ಮಾಡಿ ಆನ್ಸರ್ನ ಬರೀರಿ. ಅದಾದಮೇಲೆ ನಿಮಗೆ ಸಮ್ಮರಿ ಇರುತ್ತೆ. ಸಮ್ಮರಿ ರೈಟಿಂಗು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎಂಟ್ರಿ, ಬ್ಯಾಲೆಡ್ ಆಫ್ ಟೆಂಪೆಸ್ಟ್, ಸಾಂಗ್ ಆಫ್ ಇಂಡಿಯಾ, ಇಷ್ಟೇ ಇರುತ್ತೆ ನಿಮಗೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿಬೋದು, ಗ್ರ್ಯಾಂಡ್ ಮಾ ಕಲ್ತಿರ್ತೀರಲ್ವ. ನೆಕ್ಸ್ಟ್ ನೋಡೋದಾದರೆ ಎಸ್ಸೆ ರೈಟಿಂಗ್ ಇರುತ್ತೆ, ಪೊಲ್ಯೂಷನ್ ಬಗ್ಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಲೆಟರ್ ರೈಟಿಂಗ್. ನೋಡಿ ಇಲ್ಲಿ ಇವರು ಲೆಟರ್ ರೈಟಿಂಗ್ 1 ಮಾರ್ಕ್ಸ್ ಕಟ್ ಮಾಡಿದ್ದಾರೆ. ಯಾಕೆ ಕಟ್ ಮಾಡಿದ್ದಾರೆ ಅಂತಂದರೆ ಫ್ರಮ್ ಮತ್ತು ಟು ಬರ್ದಿಲ್ಲ ಅಂತಕ್ಕಂಥದ್ದಕ್ಕೆ 1 ಮಾರ್ಕ್ ಕಟ್ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೇನಿಂಗಿಗೆ ಸರ್ಕಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಅದನ್ನು ಬರೆಯೋಂಗಿರಲಿಲ್ಲ, ಟು ಪ್ರೊವೈಡ್ ಅಂತ ಬರಿಬೇಕಾಗಿತ್ತು. ಆಮೇಲೆ ಇವಾಗ ಫ್ರಮ್ ಮತ್ತು ಟು ಬರ್ದಿಲ್ಲ ಅಂತಂದರೆ ಫ್ರಮ್ ಅಂತ ಮೆನ್ಷನ್ ಮಾಡಿಲ್ಲ ಅಂತಂದ್ರೂ, ಟು ಅಂತ ಮೆನ್ಷನ್ ಮಾಡಿಲ್ಲ ಅಂತಂದ್ರೂ ಮಾರ್ಕ್ಸ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಇನ್ನೊಂದು ಪೇಪರ್ ನೀವು ನೋಡ್ಬೋದು. ಹ್ಯಾಂಡ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ, ಆದರೆ ಮಿಸ್ಟೇಕ್ಸ್ನ ಹೈಲೈಟ್ ಮಾಡಿಲ್ಲ. ಒಂದು ಮಿಸ್ಟೇಕ್ ಆದರೂ ಸಿಂಪಲ್ಲಾಗಿ ಪೆನ್ಸಿಲಿಂದ ಕಾಟ್ ಮಾಡಿದ್ದಾರೆ. ಇವರು ಅಷ್ಟು ನೀಟಾಗಿ ಲೈನ್ ಬಿಟ್ಟು ಬರೆದಿದ್ದಾರೆ. ಟೈಮ್ ಇದ್ದರೆ ಒಂದು ಆನ್ಸರ್ ಆದಮೇಲೆ ಅಂಡರ್ಲೈನ್ ಮಾಡ್ಬೋದು. ನೋಡಿ ಅವ್ರು ಬರೆದಿರೋದಕ್ಕೂ ಇವ್ರು ಬರೆದಿರೋದಕ್ಕೂ ಆನ್ಸರ್ ತುಂಬಾ ಡಿಫ್ರೆಂಟ್ ಆಗಿದೆ. ನೋಡಿ ಅಲ್ಲಿ ಒಂದು ಸ್ಕ್ರ್ಯಾಚ್ ಮಾಡಿದ್ದಾರೆ, ಆದರೂ ಕೂಡ ಅದು ಕಾಣಿಸ್ತಾ ಇಲ್ಲ. ನೋಡ್ಕೋಬೋದು ನೀವು. ಸೈನ್ಸ್ ಫಾರ್ ಹೋಪ್ ಆ್ಯಂಡ್ ಸರ್ವೈವಲ್ಲು, ನಾರಾಯಣಪುರ ಇನ್ಸಿಡೆಂಟು, ದ ಗ್ರೇಟ್ ಮಾರ್ಟರ್ ಎವರ್ ಚೆರಿಸ್ಟು, ಸ್ವಾಮಿ ಲೆಸನಿಂದ 3 ಮಾರ್ಕ್ ಕ್ವಶನ್ನು. ನೆಕ್ಸ್ಟು ನೋಡಿದ್ರೆ ಇಲ್ಲಿ ಗ್ರ್ಯಾಂಡ್ ಮಾರ್ಕ್ ಕೊಟ್ಟಿದ್ರು. ಆ್ಯಕ್ಚುಲಿ ಈ ವರ್ಷ ನಿಮಗೆ 26th ಕ್ವಶನ್ ಜಾಸ್ ಪ್ಲೇಯರಿಂದ ಇರುತ್ತೆ. ಜಾಸ್ ಪ್ಲೇಯರ್ನ ನೀವು ಡಿಸ್ಕ್ರೈಬ್ ಮಾಡ್ಬೋದು. ವೆರಿ ಈಸಿ ಅದು. ಜಾಸ್ ಪ್ಲೇಯರ್ ಹೆಡ್ಡಿಂದ ಟೋವರೆಗೂ ನೀವು ಡಿಸ್ಕ್ರೈಬ್ ಮಾಡ್ತಾ ಅವ್ರು ಹೆಂಗಿದ್ರು, ಅವ್ರ ಫೇಸ್ ಹೆಂಗಿತ್ತು, ಅವ್ರು ಏನಕ್ಕೆ ಬಂದಿದ್ರು ಅದೆಲ್ಲದು. ಆಮೇಲೆ ಅವರು ಬರ್ಡ್ ಥರ ಫೀಲ್ ಮಾಡೋದು, ಇದು ಬ್ಲ್ಯಾಕ್ ಗಾಸ್ಪೆಲ್ನ ಪ್ರೀಚ್ ಮಾಡೋಕ್ಕೆ ಬಂದಿದ್ರು, ಇದನ್ನೆಲ್ಲ ಮೆನ್ಷನ್ ಮಾಡಿ ನೀವು ಬರೆದ್ರೆ ಆಯಿತು. ನೆಕ್ಸ್ಟು ನೋಡಿ ಎಕ್ಸ್ಟ್ರಾಕ್ಟ್ಸ್ ಈ ರೀತಿ ಸಿಂಪಲ್ಲಾಗಿ ಬರೆದಿದ್ದಾರೆ. ಡಿಯಾಗೋ ಮೇಡ್ ದಿ ಸ್ಟೇಟ್ಮೆಂಟ್. ನೋಡಿ ಅವರು ಅಂಡರ್ಲೈನ್ ಮಾಡ್ಕೊಂಡು ಕರೆಕ್ಷನ್ ಮಾಡಿದ್ದಾರೆ. ಅಂದರೆ ಅವರಿಗೆ ಬೇಕಾಗಿರೋ ಆನ್ಸರ್ನ ಅವ್ರು ಹುಡುಕೊಂಡು ಕರೆಕ್ಷನ್ ಮಾಡಿದ್ದಾರೆ. ಆಪ್ಷನ್ ಸಿ ಇರುತ್ತಲ್ಲ, ಸ್ವಲ್ಪ ರೀಸನಿಂಗ್ ಕ್ವಶನ್ ಕೊಟ್ಟಿರ್ತಾರೆ, ಒಂಚೂರು ದೊಡ್ಡದಾಗಿರುತ್ತೆ ಆನ್ಸರು, ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಪ್ರೊಫೈಲ್ ರೈಟಿಂಗ್. ನೋಡಿ ಪ್ರೊಫೈಲ್ ರೈಟಿಂಗ್ ಹೆಂಗಿದೆ ನೋಡಿ, ಎಷ್ಟು ನೀಟಾಗಿ ಬರೆದಿದ್ದಾರೆ. ಅವ್ರು ಎಷ್ಟು ಚಿಕ್ಕದಾಗಿ ಬರೆದಿದ್ರು, ಇವರು ಅದೇ ಪ್ರೊಫೈಲ್ನ ಇಷ್ಟು ದೊಡ್ಡದಾಗಿ ಬರೆದಿದ್ದಾರೆ. ಆ್ಯಂಡ್ ಅವ್ರಿಗೂ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ಈ ಪೇಪರ್ಗೂ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ನೋಡಬೇಕು ಯಾವ ರೀತಿ ಬರೆದಿದ್ದಾರೆ, ಅನಲೈಸ್ ಮಾಡ್ಕೊಳ್ಳಿ. ನೀವು ಒಂದು ಐಡಿಯಾ ತೊಗೊಂಡು ನೀಟಾಗೆ ಬರಿಬೇಕಾಗತ್ತೆ. ನೋಡಿ ಇಲ್ಲಿ ಪಿಕ್ಚರ್ಸ್, ಇನ್ ದ ಎಬೋ ಪಿಕ್ಚರ್ ದೇರ್ ಆರ್ ಮೆನಿ ಪೀಪಲ್. ಇಟ್ ಸೀಮ್ಸ್ ಟು ಬಿ ದ ಸಿನಾರಿಯೋ ಆಫ್ ದ ವಿಲೇಜ್ ವೇರ್ ಎವ್ರಿ ಒನ್ ಈಸ್ ಬ್ಯುಸಿ ಡೂಯಿಂಗ್ ದೇರ್ ಓನ್ ವರ್ಕ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರಲ್ವ. ಸೊ ಈ ರೀತಿ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು ಪಿಕ್ಚರ್ನ ಯಾವ ರೀತಿ ಅಂತ ಡಿಸ್ಕ್ರೈಬ್ ಮಾಡ್ಬೋದು. ಕರೆಕ್ಟಾಗಿ ಡಿಸ್ಕ್ರೈಬ್ ಮಾಡಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ ಇದು ಸ್ಟೋರಿ ಡೆವಲಪ್ಮೆಂಟು ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ನೀವು ಬೇಕಿದ್ರೆ ಕನ್ಕ್ಲೂಡ್ ಕೂಡ ಮಾಡ್ಬೋದು. ಪ್ಯಾಸೇಜ್ ರೈಟಿಂಗು ಅಷ್ಟೇ. ನೋಡಿ ಪೊಯಮ್ಮು ಅಷ್ಟೇ, ಇವರು ಕೂಡ ಪೊಯಮ್ಮು, ಪೊಯೆಟ್ ನೇಮು ಎಲ್ಲ ಬರೆದಿದ್ದಾರೆ. ಪ್ಯಾಸೇಜ್ ರೈಟಿಂಗ್ ಕೂಡ ಚೆನ್ನಾಗಿ ಬರೆದಿದ್ದಾರೆ. A, B ಎಲ್ಲ ಮೆನ್ಷನ್ ಮಾಡಬೇಕು, ನಂಬರ್ ಹಾಕಬೇಕು, ಮೇನ್ ಮೆನ್ಷನ್ ಮಾಡಬೇಕು, ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಸಮ್ಮರಿ ಕೂಡ ಇವರು ಬ್ಯಾಲೆಡ್ ಆಫ್ ಟೆಂಪೆಸ್ಟ್ದು ಬರೆದಿದ್ದಾರೆ. ಆ್ಯಂಡ್ ಎಸ್ಸೆ ರಿಪಬ್ಲಿಕ್ ಡೇ ಬಗ್ಗೆ ಅಂದರೆ ನ್ಯಾಷನಲ್ ಫೆಸ್ಟಿವಲ್ ಬಗ್ಗೆ ಬರೆದಿದ್ದಾರೆ. ಎಸ್ಸೆ 4 ಮಾರ್ಕ್ಸಿಗೆ ನೋಡಿ ಇಷ್ಟು ಬರೆದಿದ್ದಾರೆ. ಇಂಟ್ರಡಕ್ಷನ್ ಅಂತ ಮೆನ್ಷನ್ ಮಾಡಿ ನೀವು. ಆ್ಯಂಡ್ ಬಾಡಿ ಆಫ್ ದಿ ಎಸ್ಸೆ ಏನು ಮೆನ್ಷನ್ ಮಾಡಿಲ್ಲ ಅಂದರೂ ಅದನ್ನು ಬರಿಬೋದು. ನೆಕ್ಸ್ಟು ಕನ್ಕ್ಲೂಷನ್ನ ಮೆನ್ಷನ್ ಮಾಡಿ.
ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿ ಬರೀರಿ. ನೋಡಿ ಇಲ್ಲಿ ರಿಪೀಟ್ ಮಾಡಿದ್ದಾರೆ ಕ್ವಶನ್ನು, ಅದಕ್ಕೋಸ್ಕರ ಅದನ್ನು ಕರೆಕ್ಷನ್ ಮಾಡಿ ಅದಕ್ಕೆ ಅವರು ಮಾರ್ಕ್ಸ್ ಕೊಟ್ಟಿಲ್ಲ. ಅವ್ರಿಗೆ ಮುಂಚೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಮತ್ತೆ ಬರ್ತಿದ್ದಾರೆ. ನೆಕ್ಸ್ಟು ಇದು ಲೆಟರ್ ರೈಟಿಂಗ್ ನೋಡಿ, ಫ್ರಮ್ಮು, ಡೇಟು, ಟು, ಈ ರೀತಿ ಎಲ್ಲ ಕರೆಕ್ಟಾಗಿ ಒಂದು ರೈಟ್ ಸೈಡ್ಗೆ ನಿಮ್ಮ ಲೆಫ್ಟ್ ಸೈಡ್ಗೆ ಬರೋ ಥರ, ಮಾರ್ಜಿನಿಗೆ ಬರೋ ಥರ ನೀವು ಕರೆಕ್ಟಾಗಿ ಬರಿಬೇಕಾಗತ್ತೆ. ಥ್ಯಾಂಕ್ ಯು ಮಾಡಿದ್ದಾರೆ. ಯುವರ್ಸ್ ಫೇತ್ಫುಲಿ ಎಷ್ಟು ಸಿಂಪಲ್ಲಾಗಿ ಸ್ವಲ್ಪ ಇದರಲ್ಲೇ ಮ್ಯಾಟರ್ನ ಬರೆದು ಮುಗಿಸಿದ್ದಾರೆ. ಅವರಿಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಕ್ಕಿದೆ. ನೋಡಿದ್ರಲ್ವ ಯಾವ್ಯಾವ ಕ್ವಶನ್ ಬರುತ್ತೆ ಅಂತ. ಪ್ರಿಪೇರ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.